ಹೊಂಡು ಬರೋದು ಹೊಂಡು ಹರ್ಕೊಂಬರ್ತದೆ. ಜಗಳೂರು ಕೆರೆ ನೀರು ನೀನೆನೆದರೆ ಕಕ್ಕಲ್ಲದು ಬಂಗಾರವು ತಾನೆ, ನಿನ್ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ಈಗ 2 ಶಾಸಕರನ್ನ ಕಂಡಿದೆ ನಮ್ಮ ಕ್ಷೇತ್ರ. 57 ಕೆರೆಗೆ ನೀರು ಬರುತ್ತೆ ಅಂತೇಳಿ. ಆದರೆ ಇದುವರೆಗೂ ಸಹ ಆಗಿಲ್ಲ. ಈ ಒಂದು ಸಭೆಯ ಮುಖಾಂತರ ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀನಿ. ದಯಮಾಡಿ ನಂಜುಂಡಪ್ಪ ವರದಿ ಪ್ರಕಾರ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರ ಅತಿ ಹಿಂದುಳಿದ ತಾಲೂಕಿನಲ್ಲಿ ಒಂದಾಗಿರುತ್ತೆ. ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೀರಾವರಿ ಕೇಶಗಳು ನೇಗಿಲ ಯೋಗಿಯ ಬೆಳೆಯಲ್ಲ, ಅವಳ ಮುಡಿಗೆ ಕುಸುಮಗಳು. ಹರಿಯುವ ನದಿಯ ನೀರಲ್ಲ, ಅವಳ ಎದೆಯ ಅಮೃತವು. ಧುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು. ಈ ನಾಡ ಶ್ರೀಗಂಧ ಕನ್ನಡಾಂಬೆಯ ಮಾಂಗಲ್ಯ. ಹರಿಯುವ ನದಿಯ ನೀರಲ್ಲ, ಅವಳ ಎದೆಯ ಅಮೃತವು. ಧುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು. ಜಗಳೂರು ತಾಲೂಕಿಗೆ ಸಮಗ್ರ ನೀರಾವರಿ ಹೋರಾಟಕ್ಕೆ, ಜಗಳೂರು ತಾಲೂಕು ಸಮಗ್ರ ನೀರಾವರಿ ಹೋರಾಟಕ್ಕೆ, ಜಗಳೂರು ತಾಲೂಕು ನೀರಾವರಿ ಹೋರಾಟ ಸಮಿತಿಗೆ, ಸಮಗ್ರ ನೀರಾವರಿ ಹೋರಾಟ ಸಮಿತಿಗೆ, ಜಗಳೂರು ತಾಲೂಕು ಸಮಗ್ರ ನೀರಾವರಿ ಹೋರಾಟ ಸಮಿತಿಗೆ. ಜಗಳೂರು ತಾಲೂಕಿನ ಎಲ್ಲ ರೈತ ಬಂದವರು, ಜಗಳೂರು ತಾಲೂಕಿನ ಎಲ್ಲ ರೈತರು ಹಾಗೂ ನೀರಾವರಿ ಹೋರಾಟ ಸಮಿತಿಯವರು, ಜನಪ್ರತಿನಿಧಿಗಳು ಎಲ್ಲರೂ ಸೇರಿಕೊಂಡು ಕಳೆದ 18 ವರ್ಷಗಳಿಂದ ಜಗಳೂರು ತಾಲೂಕಿಗೆ ಸಮಗ್ರ ನೀರಾವರಿ ಬೇಕು ಅಂತೇಳಿ ಹೋರಾಟ ಮಾಡಿದ್ರ ಅಂಗವಾಗಿ ಒಂದು ಕಡೆ ಭದ್ರಾ ಮೇಲ್ದಂಡೆ ನೀರಾವರಿ ಹಾಗೂ 57 ಕೆರೆ ನೀರಾವರಿ, 57 ಕೆರೆಗೆ ನೀರು ತುಂಬಿಸುವ ಯೋಜನೆ ಏನು ಟ್ರಯಲ್ ನಡೀತಾ ಇದೆ. ಇದು ಈ ತಿಂಗಳಲ್ಲಿ ಏನು ಹೆಚ್ಚು ಫ್ಲೋ ಬಂದಂಗೆಲ್ಲ ಸಂಪೂರ್ಣ ಕೆರೆಗಳಿಗೆ ನೀರು ಬಿಡ್ತಾರೆ. ಇದು ಟ್ರಯಲ್ ಆಗಿ ಇವತ್ತು ಬಿಟ್ಟಿದ್ದಾರೆ. ಇದು ಇಡೀ ತಾಲೂಕಿಗೆ 57 ಕೆರೆಗಳಿಗೆ ಸಮಗ್ರವಾಗಿ ನೀರು ಬರ್ತದೆ. ಮತ್ತು ಇನ್ನು ಜೂನ್ ಜುಲೈ ಹೆವಿ ಫ್ಲಡ್ ಬರುತ್ತೆ, ಹೆಚ್ಚುವರಿ ಫ್ಲೋ ಬರುತ್ತೆ. ಆವಾಗ ಈ ಎಲ್ಲ ಕೆರೆಗಳಿಗೆ ನೀರು ಬರುತ್ತೆ. ಈಗ ನಮ್ಮ ಜಗಳೂರಿನ ಕೇಂದ್ರ ಬಿಂದು, ಜಗಳೂರು ತಾಲೂಕಿನ ಕೇಂದ್ರ ಬಿಂದು ಜಗಳೂರು ಕೆರೆಗೆ ಇವತ್ತು ನೀರು ಬಂದಿರೋದು ಇಡೀ ಜಗಳೂರು ತಾಲೂಕಿನ ಎಲ್ಲ ಜನತೆಗೆ ಒಂದು ಖುಷಿಯಾದ ವಿಚಾರ. ಎಲ್ಲರೂ ಕೂಡ ಇವತ್ತು ನಮ್ಮ ಜೊತೆಗೆ ಎಲ್ಲ ರಮೇಶ್ ಇರ್ಬೋದು, ನಮ್ಮ ಎಲ್ಲ ಸ್ನೇಹಿತರು ಎಲ್ಲ ಬಂದು ಇವತ್ತು ಹಂಚ್ಕೊಂಡಿದ್ವಿ. ನಮಗೆಲ್ಲರಿಗೂ ಕೂಡ ಏನು ನೀರಾವರಿ ಇಲಾಖೆ ಹಾಗೂ ಜನಪ್ರತಿನಿಧಿಗಳಿಗೆ ಮತ್ತು ಹಿರಿಯರ ಸ್ವಾಮಿಗಳಿಗೂ ಕೂಡ ಧನ್ಯವಾದ ಹೇಳ್ತೀವಿ. ಅದೇ ರೀತಿ ನಮ್ಮ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷರು ತಿಪ್ಪೇಸ್ವಾಮಿ ಅವರು ಮತ್ತು ಭದ್ರಾ ಮೇಲ್ದಂಡೆ 57 ಕೆರೆ ನೀರಾವರಿ ಎಲ್ಲ ಹೋರಾಟಗಾರರಿಗೆ, ಈ ಹೋರಾಟ ಮಾಡಿದಂಥ ಎಲ್ಲ ರೈತರಿಗೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.